ಯಾರಿರಬಹುದು? ವಿಡಿಯೋ ಮಾತ್ರ ಕಳಿಸಿ ಫೋನ್ ಆಫ್ ಮಾಡಿದ್ದಾರೆ ಅಂದರೆ ಬೇಕು ಅಂತಲೇ ಮಾಡ್ತಿದ್ದಾರಾ? ಶಿವಪ್ಪ ನಂಬರ್ ಬೇರೆ ಚೇಂಜ್ ಮಾಡಿದ್ದಾನೆ. ಸಪೋಸ್ ಅವನೇ ಆಗಿದ್ರೆ? ನೋನೋ, ಅವನು ಯಾಕೆ ಮೆಸೇಜ್ ಮಾಡಬೇಕು? ಫೋನೇ ಮಾಡ್ತಿದ್ನಲ್ಲ. ಏನಂದೆ ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಶೋಕ್. ಮತ್ತೆ ಎಲ್ಲ ಓಕೆ ಅಲ್ವಾ? ಹಾಂ, ಎಲ್ಲ ಓಕೆ. ಇಷ್ಟು ದಿನಕ್ಕೆ ಇವತ್ತಲ್ವಾ ನಂದಿ ನೀ ನನ್ನ ಗಂಡ ಅಂತ ಒಪ್ಕೊಂಡಿರೋದು? ನಂದಿ, ನಿಂಗೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಇಲ್ಲ ಅಶೋಕ್, ಆದರೂ ಯಾಕೋ ಲೈಟಾಗಿ ತಲೆ ನೋವ್ತಿದೆ. ಅಯ್ಯೋ, ಏನಾಯ್ತು ನಂದಿ? ಏನೂ ಇಲ್ಲ ಅಶೋಕ್, ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಲ್ಕೊಳ್ಳೋಣ? ಹಾಂ ಸರಿ, ಮಲ್ಗೋಣ ನಂದಿ. ಗುಡ್ ನೈಟ್. ದೊಡ್ಡ ಮನೆ ನನ್ನ ಕಂಟ್ರೋಲಿಗೆ ಬರ್ತಿದೆ ಅನ್ನೋ ಖುಷಿನ ಪೂರ್ತಿಯಾಗಿ ಅನುಭವಿಸೋ ಅಷ್ಟರಲ್ಲಿ ಈ ಟೆನ್ಷನ್ ಒಂದು ಶುರು ಆಯ್ತಲ್ಲ. ಅಪ್ಪ ಹಿಂಗೀಗಲೇ ಫೋನ್ ಮಾಡಿ ಹೇಳ? ಇಲ್ಲ, ನಾಳೆವರೆಗೂ ನೋಡೋಣ. ಏನೂ ಸರಿ ಹೋಗಲಿಲ್ಲ ಅಂದರೆ ಅಪ್ಪ ಹಿಂಗೆ ತಿಳಿಸೋದು ಬೆಟರ್. ರಾಮೋರೆ, ಆ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಬಿಡಿ. ನಾಳೆ ಮಾತಾಡ್ಬೋದು, ಈಗ ಮಲ್ಕೊಳ್ಳಿ. ಇಲ್ಲ ನಮ್ಮವ್ರೆ, ನಂಗೆ ನಿದ್ದೆ ಬತ್ತಿಲ್ಲ. ನೀವು ಮನೆ ಕಳಿ. The number you're calling is switched off right now. Please try later. ಗುಡ್ ಮಾರ್ನಿಂಗ್ ನಂದಿ. ಹೀಗೆ ಕಾಯ್ತಾ ಕೂರೋದಕ್ಕಿಂತ ಅಪ್ಪ ಹಿಂಗೆ ವಿಷಯನ ಹೇಳೋದೇ ಸರಿ. ಎಲ್ಲಿಗೆ ನಂದಿ? ಒಂದು ಫೋನ್ ಮಾಡಬೇಕು, ಬರ್ತೀನಿ ಅಷ್ಟೇ. ಬಾವಾ, ಅದಕ್ಕೆ ನಿಮ್ಮ ತವಸಿ ಮಾತಾಡಬೇಕಾಗಿತ್ತು. ನನ್ನ ಹತ್ರನಾ? ಬನ್ನಿ ಬಾವಾ.
ಬನ್ನಿ ಬಾವ, ಅದೇನು ಅಂತ ಹೇಳಿ. ನಿನ್ನೆ ಆಗಿದ್ರ ಬಗ್ಗೆ ನಿಮ್ಮಿಬ್ಬರು ತವನು ಮಾತಾಡಕ್ಕೆ ಬಂದೀನಿ. ಆದ್ರೆ ಮಾತಾಡ್ತೇನಿದೆ ಎಲ್ಲ ನೆನ್ನೆ ಆಯ್ತಲ್ಲ. ಲೇ ಕ್ವಾಪ ಬೀಳ್ಬಿಡಕ್ಕಲ್ಲ ಅಶೋಕ, ನಾನು ಹೇಳೋದೋಸಿ ಕೇಳು. ಮನೇನ ಎಲ್ಡ್ ಮಾಡೋದು ಯಾರಿಗೂ ಒಳ್ಳೇದಲ್ಲ. ನಂಗೆ ಒಳ್ಳೇದು. ಲೇ ಅಶೋಕ, ಯಾಕ್ಲೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹಾಂ, ಸರಿ ಹಂಗಾರೆ ಎಲ್ಲ ಆಸ್ತಿನೂ ನೀನೇ ನೀ ಮಾತಾಡಬೇಡ ನಂದಿ. ನಂಗೆ ಈ ವಿಷಯದ ಬಗ್ಗೆ ಯಾರ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳು. ಅಶೋಕ, ನಾನು ಹಾಗೆ ಹೇಳೋಕೆ ಮುಂಚೆ ಅವ್ರನ್ನ ಹೊರಗೆ ಹೋಗಕ್ಕೆ ಹೇಳು. ಅಯ್ಯೋ ಅಶೋಕ್, ಯಾಕೆ ಹೀಗೆ ಮಾಡ್ತಿದ್ದೀರಾ? ಸ್ವಲ್ಪ ಬಾವ ಹೇಳ್ದನ್ನ ಕೇಳಿಸ್ಕೊಳ್ರಿ. ಅವ್ರು ಹೊರಗೆ ಹೋಗ್ತಾರಾ ಅಥವಾ ನಾನೇ ಹೋಗ್ಲಾ? ಬೇಡಕ್ಕಲ್ಲ, ನಾನೇ ಹೋಗ್ತೀನಿ. ಬಾವ, ಅಶೋಕ್ ಅವರು ತುಂಬ ಕೋಪದಲ್ಲಿದ್ದಾರೆ, ಅದಕ್ಕೆ ಈ ಸಿಟ್ಟು ಅಷ್ಟೇ. ಅವ್ರು ಅಂದಿದ್ದನ್ನು ನೀವೇನೂ ತಪ್ಪಾಗಿ ತಿಳ್ಕೊಬೇಡಿ. ನಾನು ಅವ್ರ ಕಾಲಿಗೆ ಬಿದ್ದಾದರೂ ಒಪ್ಪಿಸ್ತೀನಿ. ಅಯ್ಯೋ ಬೇಡ ಅದಕ್ಕೆ, ನೀವ್ಯಾಕೆ ಇದ್ರ ಬಗ್ಗೆ ನೊಂದ್ಕೋತೀರಿ? ಅದು ಅಶೋಕನ ಗುಣನೇ ಹಂಗೆ. ಸರ್ ಹೋಯ್ತಾನೆ, ಇದ್ರ ಬಗ್ಗೆ ನನ್ನ ಅಪ್ಪ ಇಂಥವನ್ನೇ ಮಾತಾಡ್ಕೊತೀನಿ. ಮಾರಂತವಿಂದ ಮೊಬೈಲ್ ತರಬೇಕಾದ್ರೆ ಸಾಕಾಗೋಯ್ತು. ಮೊದಲು ಅಮ್ಮೋರಿಗೊಂದು ಫೋನ್ ಮಾಡಬೇಕು. ಇನ್ನು ವೆಯ್ಟ್ ಮಾಡಿದ್ರಲ್ಲಿ ಪ್ರಯೋಜನ ಇಲ್ಲ. ಈ ವಿಷಯನ ಈಗಲೇ ಅಪ್ಪ ಹೆಂಗೆ ಹೇಳಬೇಕು. ಹಲೋ ಹಲೋ ಅಮ್ಮೋರೆ, ನಾನು ಶಿವಪ್ಪ. ಶಿವಪ್ಪ ನೀನಾ? ಇಡಿಯಟ್, ಆ ಮುದುಕಿ ಸಿಕ್ಕಿದ್ಲಾ? ಅದು ಅಮ್ಮೋರೆ, ನಿನ್ನಿಂದಾಗಿ ಇಡೀ ರಾತ್ರಿ ಟೆನ್ಷನ್ ನನಗೆ. ಆ ಮುದುಕಿ ಸಿಕ್ಕಿದ ತಕ್ಷಣ ಎಳ್ಕೊಂಡು ಬರೋದು ಬಿಟ್ಟು ವಿಡಿಯೋ ಯಾಕೆ ಕಳಿಸ್ದೆ? ಆ ಮುದುಕಿನ ಎಲ್ಲಿ ಕೂಡ ಹಾಕಿದ್ಯಾ? ಮೊದಲು ಎಳ್ಕೊಂಡು ಬಾ ಅವಳ. ಅಮ್ಮೋರೆ ಒಂದು ನಿಮಿಷ ನಾ ಹೇಳೋದು ಕೇಳಿ. ಏನು? ಮುದುಕಿನ ನಾನು ಕೂಡಾಕಿಲ್ಲ. ಮತ್ತೆ ಮುದುಕಿ ಇನ್ನೊಬ್ರ ಕೈಗೆ ಸಿಕ್ಕಾಕೊಂಡಳೆ ಅಮ್ಮರೆ. ಅವಳನ್ನ ಬಿಡಿಸ್ಬೇಕಂದ್ರೆ ಅದು ನಿಮ್ಮ ಕೈಯಾಗೈತೆ. ಏನು ಹೇಳ್ತಿದ್ಯಾ? ಮುದುಕಿನ ಈಗ ಕೂಡಾಕಿದ್ದು ಯಾರು ಅಂತ ಗೊತ್ತಾದರೆ ನೀವು ನಂಬಕ್ಕಿಲ್ಲ ಅಮ್ಮರೆ. ಆದರೆ ಕೂಡಾಕಿದ್ದು ಯಾರು ಅಂತ ನಿಮ್ಗೆ ಹೇಳಿದ್ರೆ ನನಗೆ ಎಷ್ಟು ಕಾಸು ಕೊಡ್ತೀರಾ ಅಂತ ಕೇಳೋಕ್ಕೆ ನಾನು ನಿನ್ನೆ ವೀಡಿಯೋ ಕಳಿಸಿದ್ದು. ಲೇ ಪೆದ್ದ, ನಿನಗೆ ದುಡ್ಡು ತಾನೆ, ನಾನು ಕೊಡ್ತೀನಿ. ಅದು ಯಾರು ಅಂತ ಹೇಳು. ಮೊದಲು ಹೇಳಿ, ಎಷ್ಟು? ಒಂದು 5 ಲಕ್ಷ ಕೊಡ್ತೀರಾ ಮೊರೆ? ಲೋ ಪೆದ್ದ, ನೀನು ಯಾವತ್ತಾದರೂ 10 ಲಕ್ಷನ ನೋಡಿದ್ಯಾ? ಇಲ್ಲ. ನಿನಗೆ 25 ಲಕ್ಷ ಕೊಡ್ತೀನಿ. ಆ ಮುದುಕಿ ಎಲ್ಲಿದ್ದಾಳೆ, ಅವಳನ್ನ ಯಾರು ಕೂಡ ಹಾಕಿದ್ದಾರೆ ಅಂತ ಬೊಗಳು. 25 ಲಕ್ಷ ಕೊಡ್ತೀರಾ ಮೊರೆ? ದಿಟ್ಟವಾಗ್ಲೂನಾ? ನಿಜವಾಗ್ಲೂ ಕೊಡ್ತೀನಿ, ಹೇಳು ಶಿವಪ್ಪ. ಅದು ಅಮ್ಮೋರೆ, ಆ ಮುದುಕಿನ ಕೂಡ
ಅಪ್ಪಯ್ಯ ಅಥವಾ ಓಸಿ ಮಾತಾಡಬೇಕಿತ್ತು. ಹೇಳು. ಅಪ್ಪಯ್ಯ, ಅಶೋಕ ಏನೋ ಒಂದು ಇದ್ರಾಗ ಹಂಗೆ ಮಾತಾಡ್ಬಿಟ್ಟವನೆ. ನೀವು ಅದನ್ನ ಮನ್ಸಿಗೆ ಹಾಕೊಂಡು ಏನೋ ಒಂದು ಇದ್ರಾಗ ಹಂಗೆ ಮಾತಾಡ್ಬಿಟ್ನ. ಈಗ ನೀನು ಅವನ ಸಮಾಧಾನ ಮಾತಾಡೋಕ್ಕಂತ ಹೋಗಿದ್ದಿಲ್ಲ, ಏನಂತ? ಇನ್ನು ಇದ್ರ ಬಗ್ಗೆ ಏನು ಮಾತಾಡ್ಬೇಡ ಅಂತ ಹೇಳೋ ಕಳ್ಸ್ದ ತಾನೆ? ಹೇಳು. ಅಲ್ಲ ಅಪ್ಪಯ್ಯ, ಅವನು ಏನಂದ ಅಂತ ಕೇಳಿಸ್ಕೊಂಡಿಲ್ಲ ನೀನು. ಅವನಿಗೆ ಯಾವ ಥರ ಏನಾರ ಕಮ್ಮಿ ಮಾಡಿದ್ದೀನ ನಾನು? ಅವನಿಗೆ ಸಿಗಬೇಕಾದ್ದನ್ನು ಕಿತ್ಕೊಂಡು ಅವನಿಗೆ ಮೋಸ ಮಾಡಿದ್ದೀನಿ ಇಲ್ಲ. ನಾನು ಅವ್ರ ಅಮ್ಮಂಗೆ ಅಪ್ಪಯ್ಯ ರಮ, ನಾನೇನ್ಲ ಮಾಡಲಿ? ಅಪ್ಪಯ್ಯ ಅಳ್ಬೇಡಿ ಅಪ್ಪಯ್ಯ, ನೀವು ಅಳ್ಬೇಡಿ. ಲೇ ರಮ, ನಿಮ್ಮಿಬ್ಬರಾಗೆ ಅವನಿಗೇನಾದ್ರೂ ಕಮ್ಮಿ ಮಾಡಿ ಸಾಕಿದ್ದೀನಿ ಅಂತ ನಾನು ಹಂಗೆ ಹೇಳಕ್ ಹೋದ್ರೆ ನಿನಗೇನಕ್ಕಲ್ಲ ಎಲ್ಲದರಾಗೂ ಕಮ್ಮಿ ಸಿಕ್ಕಿರೋದು. ರಾಮ, ನೀವು ಯಾವತ್ತಾರು ಈ ಅಪ್ಪನ ಮೇಲೆ ಪಾಪ ಮಾಡ್ಕೊಂಡ್ಬಿಡ್ತೀಯಲ್ಲ. ಅಪ್ಪಯ್ಯ ಯಾಕಪ್ಪಯ್ಯ ಹಿಂಗೆಲ್ಲ ಮಾತಾಡ್ತೀರಿ? ನಿಮ್ಮ್ಯಾಗ ಕೋಪ ಮಾಡ್ಕೊಂಡಿದ್ದ ದಿವಸ ಈ ರಾಮನ್ ಮೈಯಾಗ ಉಸಿರೇ ಇರಕ್ಕಿಲ್ಲ. ಬಿಡ್ತು. ನೀವು ಮೊದಲು ಅಳು ನಿಲ್ಸಿ. ನೀವು ಹಿಂಗೆ ಅಳ್ತಾ ಇದ್ರೆ ನಾನು ಹೆಂಗೆ ತಡ್ಕೊಳ್ಳೋದು? ಸರಿ ನೀನು ಅಳಬೇಡ, ಈಗ ಆಳ್ಬೇಡ, ಸುಮ್ಕೆ. ಆಯ್ತು. ಅಲ್ಲ ಅಳುವಂಥದ್ದು ಏನಾಯ್ತು ಹೇಳಿ ಅಪ್ಪಯ್ಯ ಇವಾಗ? ಅಲ್ಲ ಅಶೋಕ ಏನೋ ಆಸ್ತಿ ಭಾಗ ಬೇಕು ಅಂತ ಕೋಪದಲ್ಲಿ ಕೇಳ್ಬಿಟ್ಟ. ಅವ್ನಿಗೊಂದು ಬಿಗ್ನೆಸ್ ಮಾಡ್ಕೊಂಡ್ರೆ ಸರೋಯ್ತಾನಪ್ಪ. ಅದ ಬಿಟ್ಬಿಟ್ಟು ಅವ್ನು ಹಂಗೆ ಅಂದ ಅಂತ ನೀವು ತಟ್ಟಂತ ತೀರ್ಮಾನ ತಗೊಬಿಟ್ರಿ. ನಾನು ತಟ್ಟಂತ ತೀರ್ಮಾನ ತಗೊಂಡಿಲ್ಲ. ಈ ಆಸ್ತಿ ವಿಚಾರ ಆಯ್ತದ, ಅದೊಂಥರ ಮೇಲ್ಮೇಲ್ಗೆ ಜೀವ ಹಿಂಡು ದೊಡ್ಡ ರೋಗ ಇದ್ದಂಗೆ. ಮನ್ಸನ್ ಮೈ ಮ್ಯಾಕೆ ಒಂದು ಕಿತ ಹತ್ಕೊಂತು ಅಂದರೆ ಅವನಿಗೆ ಗೊತ್ತಿಲ್ದಂಗೆ ಅವನನ್ನು ತಿಂದು ಬಿಡ್ತೈತೆ. ನಾನೇನು ತಟ್ಟಂತ ತೀರ್ಮಾನ ತಗೊಳ್ಳಿಲ್ಲ, ಎಲ್ಲ ಯೋಚನೆ ಮಾಡೇ ತಗೊಂಡಿವ್ನಿ. ನಿಮ್ಮ ಅಪ್ಪಯ್ಯ ದಡ್ಡ ಅಲ್ಲಕ್ಕಲ್ಲ. ಅಲ್ಲಪ್ಪಯ್ಯ, ಅದಕ್ಕೆ ಅಂತ ಭಾಗ ಮಾಡದೆಯಾ? ಇದ್ರಾಗ ನನ್ನ ಕೋಪ ಮಾತ್ರ ನಿನ್ನ ಕಣ್ಣಿಗೆ ಕಾಣ್ಬೋದು. ಅದನ್ನ ನನಗೆ ಭಾಗ ಮಾಡಲಿಲ್ಲ ಅಂದ್ರೆ ಅಶೋಕನ ಮನಸ್ಸು ಹೆಂಗೆಂಗೋ ಯೋಚನೆ ಮಾಡೋಕೆ ಶುರು ಮಾಡ್ತೈತೆ. ಕಾನೂನು ಪ್ರಕಾರ ನೋಡ್ಕೊತೀನಿ ಅಂತಾನೆ, ದೊಡ್ಡ ಮನೆಯನ್ನ ಕೋರ್ಟಿಗೆ ಕರೆಸ್ತಾನೆ. ನಾವೆಲ್ಲರೂ ಹೋಗಿ ಕಟ್ಕಟ್ಟಲ್ಲಿಲ್ಲಮ್ಮ. ಅಯ್ಯೋ ಅಪ್ಪಯ್ಯ, ನೀವ್ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ, ಹಂಗೆಲ್ಲ ಏನು ಹಾಕಿಲ್ಲ. ಅಮ್ಮ,
ಅದು ನಮ್ಗೆ ಈಗ ಗೊತ್ತಾಗಿಲ್ಲಕ್ಕಲ್ಲ. ಒಂದು ವಸ್ತು ನಮ್ಮ ಸ್ವಂತ ಅಂತ ನಮ್ಮ ಮನ್ಸಿಗೆ ಅನ್ಸಿದ ಮ್ಯಾಕೆ, ಅದ್ರ ಮ್ಯಾಕೆ ನಮ್ಗೆ ಹಕ್ಕೈತೆ ಅಂತ ನಮ್ಗೆ ಗೊತ್ತಾದ ಮ್ಯಾಕೆ ಏನೇ ಆಗಲಿ ಆ ವಸ್ತು ನಮಗೆ ಸಿಕ್ಕೇ ಸಿಗಬೇಕು ಅಂತ ಹಠ ಶುರುವಾಗ್ತೈತೆ. ಆ ಹಠ ದಿನೇ ದಿನೇ ಕ್ರೂರ ಆಯ್ತದೆ ಕಲ್ಲ. ಬಿಟ್ಬಿಡು, ಅದ್ರ ಬಗ್ಗೆ ಮಾತಾಡದೆ ಬಿಟ್ಬಿಡು. ಭಾಗ ಮಾಡಿದ್ರೆ ಊರ್ ಜನ ಎಲ್ಲವ ಬಿಟ್ಟೆ. ನಾನು ಏಟು ಹೇಳಿದ್ರು ನನ್ನ ಮಾತು ಯಾರು ಕೇಳಕ್ಕಿಲ್ಲ. ಅದ ಕೊಡಿ, ನಾನು ನಮ್ಮ ಅವ್ವನ ತೋಲೆ ಮಾತಾಡ್ಕತ್ತೀನಿ. ಕರ್ಕೊಂಡೋಗಮ್ಮ ಇನ್ನು. ರಾಮವ್ರೆ ಬನ್ನಿ. ಅಪ್ಪಯ್ಯ ಹೋಗ್ಲ ಸುಮ್ಕೆ. ಹಲೋ, ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಪ್ಪಯ್ಯ. ಪುಟ ಏನಾಯ್ತಮ್ಮ? ಆ ಮುದುಕಿನ ನೀವು ತಂದು ಕೂಡ ಹಾಕಿ ನನ್ನನ್ನು ಹುಚ್ಚಿ ಥರ ಎಲ್ಲ ಕಡೆ ಹುಡ್ಕೋ ಹಾಗೆ ಮಾಡಿದ್ರಲ್ಲ ಅಪ್ಪಯ್ಯ. ನನ್ನ ಮೇಲೆ ಅಂಥ ದ್ವೇಷ ಏನಿದೆ ನಿಮಗೆ? ಆ ಮುದುಕಿನ ಎಲ್ಲೆಲ್ಲಿ ಹುಡುಕ್ದೆ ಅಂತ ನಿಮಗೆ ಗೊತ್ತು ಅಪ್ಪಯ್ಯ. ಆದರೂ ಮಕ್ಕಳಿಗೆ ಮೋಸ ಮಾಡಿಬಿಟ್ರಲ್ಲ. ನಾನು ನಿಮ್ಮನ್ನ ಎಷ್ಟು ನಂಬಿದ್ದೆ ಅಪ್ಪಯ್ಯ. ಪುಟ ಒಂದು ನಿಮಿಷ. ಯಾಕಪ್ಪಯ್ಯ ಹೀಗೆ ಮಾಡಿದ್ರಿ? ನಿಮಗೆ ಆ ಮುದುಕಿ ಮೇಲೆ ಕೋಪ ಇದೆ ಅಂತ ನಂಗೆ ಗೊತ್ತು. ಅದಕ್ಕೆ ಅಂತ ನನ್ನ ಕಣ್ಣು ಕಟ್ಟಿ ನನ್ನ ಜೊತೆಗೆ ಆಟ ಆಡ್ಬಿಟ್ರಲ್ಲ ನೀವು. ನಾನು ನೇರವಾಗಿ ಅಲ್ಲಿಗೆ ಹೋಗೋಣ ಅನ್ಕೊಂಡೆ, ಆದ್ರೆ ಮನ್ಸು ತಡಿಲಿಲ್ಲ. ನಿಮ್ಮ ಮಗಳಿಗಿಂತ ಮುದುಕಿನೇ ಹೆಚ್ಚಾಗೋದ್ಲಲ್ವಾ ನಿಮಗೆ? ಪುಟ ಏನು ಮಾತಾಡ್ತಿದೀಯೋ? ಹೇಳ್ತೀನಿ ಕೇಳು. ಆ ಮುದುಕಿ ನನಗೆ ಸಿಕ್ಕಿದ್ದೆ ನಿನ್ನೆ ರಾತ್ರಿ.